ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನೋಡಿ ಎಗ್ ರೈಸ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ ನಾನು 3 ಹಸಿಮೆಣಸಿನಕಾಯಿ ಹಾಗೆ 2 ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡು ಅದೆರಡನ್ನೂ ಕೂಡ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ ಮತ್ತೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನು ಹಾಕ್ಕೊಳ್ಳಿ. ನೋಡಿಕೊಂಡು ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಬ್ಬರಿಗೆ 4 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಈ ರೀತಿ ನೋಡಿ ಹಾಕಿ ಬಿಟ್ಬಿಡಿ ಎಣ್ಣೆಗೆನೆ ಸ್ವಲ್ಪ ಹೊತ್ತು. ಅದು ನೋಡಿ ನೀಟಾಗಿ ಬಾಯ್ಲ್ ಆಗ್ತಾಯಿದೆ. ಇದನ್ನು ಲೋ ಫ್ಲೇಮ್ ಇಟ್ಕೊಂಡೆ ನೀವು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳ್ಳಿ ಆಯಿಲಲ್ಲೇ. ನೋಡಿ ಈ ರೀತಿ ಎಗ್ ರೈಸ್ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ನಾನ್ ವೆಜಿಟೇರಿಯನ್ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಹಾಕಿರೋವಂಥ ವೀಡಿಯೋಸಲ್ಲಿ ಹೆಚ್ಚಿಗೆ ಲೈಕ್ಸ್ನ ಪಡ್ಕೊಂಡಿರೋದು ಅಂತಂದರೆ ಎಗ್ ರೈಸ್. ಹಾಗಾಗಿ ಇನ್ನೊಂದು ದಿನ ಇರಲಿ ಇವತ್ತು ಮಾಡಿದಾಗಲೂ ಕೂಡ ಹಾಕೋಣ ಅಂತ ಇದನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಮತ್ತೆ ಅದನ್ನು ಎತ್ತಿ ಸೈಡ್ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಸಲ ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಮತ್ತೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿದಂತಹ ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ಎಲೆಕೋಸು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಈ ಹೋಟೆಲ್ ಸ್ಟೈಲಲ್ಲಿ ಹಚ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಹಚ್ಚೋದು. ನನಗಂತೂ ಆ ತರಕಾರಿ ಹಚ್ಚೋದು ಸ್ವಲ್ಪ ಹಿಂಸೆನೇ. ಹಾಗೆ ನೋಡಿ ಇಲ್ಲಿ ಕ್ಯಾರೆಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಹೈ ಫ್ಲೇಮ್ ಇಟ್ಕೊಂಡೇ ನೀವು ಸ್ವಲ್ಪ ಬಾಡಿಸ್ಕೊಳ್ಳಿ. ಏಕೆ ಅಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಎಗ್ ಆ್ಯಕ್ಚುಲಿ ಸಸ್ಯಾಹಾರಿನೂ ಹೌದು, ಮಾಂಸಾಹಾರಿನೂ ಹೌದು. ಬಟ್ ಆದರೂ ಎಷ್ಟೋ ಜನ ಮೊಟ್ಟೆಯನ್ನು ಕೂಡ ಅವಾಯ್ಡ್ ಮಾಡ್ತಾರೆ. ಆದರೆ ನಮಗೆಲ್ಲ ನಾನ್ ವೆಜಿಟೇರಿಯನ್ ಅಂತಂದರೆ ಮೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ. ಅದರಲ್ಲೂ ಮಳೆ ಬಿದ್ದಾಗ ಚಳಿ ಇರೋವಂಥ ಟೈಮಲ್ಲಂತೂ ಎಗ್ ರೈಸ್ ಮತ್ತು ಎಗ್ ರೆಸಿಪೀಸ್ನ ತುಂಬ ಮಾಡ್ತೀವಿ. ನೀವು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಇಷ್ಟಪಡೋರಾಗಿದ್ದರೆ ಒಂದು ಕಮೆಂಟನ್ನು ಹಾಕಿ. ಹಾಗೆ ನೋಡಿ ಇದಕ್ಕೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಕರಿಬೇವು ಈ ತರಕಾರಿಗಳನ್ನೆಲ್ಲ ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಅದು ಗ್ರೀನಿಶ್ ಆಗಿಯೇ ಕಾಣ್ತಾ ಇರುತ್ತೆ. ಎಲ್ಲೂ ಕೂಡ ಅದು ಬಾಡ್ದಂಗೆ ಆ ಥರ ಏನೂ ಕಾಣೋದಿಲ್ಲ ಅನ್ನೋ ರೀಸನ್ಗೋಸ್ಕರ, ಚೆನ್ನಾಗಿ ಕಾಣಲಿ ಅನ್ನೋ ರೀಸನ್ಗೆ ಮತ್ತೆ ಹಾಕಿದ್ದೀನಿ. ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನೊಂದು ಅರ್ಧದಷ್ಟು ಟೊಮ್ಯಾಟೊವನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಡೀಪ್ ಫ್ರೈ ಮಾಡಿ. ಉರಿಯನ್ನು ನೀವು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ. ಹಾಗೆ ಟೊಮೆಟೊ ನೋಡಿ ತುಂಬ ಸಾಫ್ಟ್ ಆಗಿಬಿಡುತ್ತೆ ಉಪ್ಪು ಹಾಕಿದ ತಕ್ಷಣ. ನೋಡಿ ಇದು ಈಗ ಆಗಿದೆ. ಹಾಗೆ ನಾನು ಆವಾಗಲೇ ಪೇಸ್ಟ್ ಮಾಡಿಕೊಂಡೆ ಅಲ್ಲ, ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿಯನ್ನು ಅವೆರಡು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಒಮ್ಮೆ ಫ್ರೈ ಮಾಡಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಮತ್ತು ನನ್ನ ಮಗನಿಗೆ ಮೊಟ್ಟೆ ಅಂದರೆ ತುಂಬಾ ಇಷ್ಟಪಡ್ತಾನೆ. ಅವನು ಬೇಯಿಸಿ ಕೊಟ್ಟರು ಕೂಡ ತಿಂತಾನೆ, ಮತ್ತು ಹಾಫ್ ಬಾಯ್ಲನ್ನು ಹಾಕ್ಕೊಟ್ರು ಕೂಡ ತಿಂತಾನೆ. ಅವನಿಗೆ ಮೊಟ್ಟೆಯಲ್ಲಿ ಏನೇ ಮಾಡಿಕೊಟ್ರು ಕೂಡ ಅದನ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಒಂದು ಪ್ಲೇಟ್ಗೆ ಹಾಕ್ಕೊಟ್ಬಿಟ್ರೆ ಅದು ಖಾಲಿ ಆಗೋವರೆಗೂ ಕೂಡ ಅವನು ಬರೋದಿಲ್ಲ. ಆಮೇಲೆ ಬರ್ತಾನೆ ಖಾಲಿ 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 ಅಂತ. ಅವನು ಅಷ್ಟು ಇಷ್ಟಪಡ್ತಾನೆ ಮೊಟ್ಟೆನ. ನೋಡಿ ಇದು ಫ್ರೈ ಆಗಿದೆ. ಎಗ್ಗಲ್ಲಿ ಎಷ್ಟೊಂದು ರೆಸಿಪೀಸ್ ಇದೆ ಅಲ್ವಾ. ಅದರಲ್ಲಿ ನೋಡಿ ಎಗ್ ನೂಡಲ್ಸ್ ಅಂತ ಬರುತ್ತೆ, ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತು ಎಗ್ ನಗೆಟ್ಸ್ ಅಂತೆ, ಆಮೇಲೆ ಎಗ್ ಮಂಚೂರಿಯನ್ ಅಂತೆ,
ಆಮೇಲೆ ಎಗ್ ಸಾರು, ಎಗ್ ಕರಿ, ಎಗ್ ವಡೆ, ಈ ಥರ ಎಷ್ಟೊಂದು ವೆರೈಟೀಸ್ ಮಾಡ್ತಾರೆ ಅದರಲ್ಲಿ. ಬಟ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಎಗ್ಗಲ್ಲಿ ಮಾಡುವಂಥ ಎಲ್ಲ ರೆಸಿಪೀಸು ಕೂಡ ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ನೋಡಿ, ಇದು ಫ್ರೈ ಆಗಿದೆ. ಇದಕ್ಕೆ ನಾವು ಆವಾಗಲೇ ತೆಗೆದಿಟ್ಕೊಂಡಿದ್ದೀವಿ ಅಲ್ಲ ಮೊಟ್ಟೆ, ಆ ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಎಗ್ಗು ಕೂಡ ಅಷ್ಟೇ ತುಂಬ ಎಣ್ಣೆಯಲ್ಲಿ ಬಾಡಿಸ್ಕೊಳ್ದಿರ ನಾನು ಸ್ವಲ್ಪ ಮುಕ್ಕಾಲು ಭಾಗ ಬೇಯಿಸ್ಕೊಂಡು ಎತ್ಕೊಂಡಿದ್ದೀನಲ್ಲ, ಹಾಗಾಗಿ ತುಂಬಾ ಸಾಫ್ಟ್ ಇದೆ. ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದಕ್ಕೆ ನೋಡಿ, ಕರಿಮೆಣಸು 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಖಾರ ಇಷ್ಟಪಡುವಂಥವ್ರಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆ ಜೀರಿಗೆ ಪೌಡರ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆ ಫ್ಲೇವರು ಕೂಡ ತುಂಬ ಅದಕ್ಕೆ ಮ್ಯಾಚ್ ಆಗುತ್ತೆ. ಹಾಗೆ ಧನಿಯಾ ಪುಡಿ ನಾನು ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನೂ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊತ ನೀವು ಹಾಕ್ಕೊಳ್ಬೋದು. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಆವಾಗಲೇ ಒಂದು 3 ಹಸಿಮೆಣ್ಸಿನ್ಕಾಯನ್ನು ರುಬ್ಕೊಂಡಿದ್ದೀನಲ್ಲ, ಹಾಗಾಗಿ ನೀವು ಖಾರ ಹೆಚ್ಚಿಗೆ ಬಳಸೋರಾದರೆ ನೀವು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ನಾನು ಮಗು ತಿನ್ನುತ್ತೆ ಅನ್ನೋ ರೀಸನಿಂದ ಆಲ್ಮೋಸ್ಟ್ ಖಾರನ ಒಂಚೂರು ಕಡಿಮೆ ಮಾಡಿರ್ತೀನಿ. ನೋಡಿ, ಇಲ್ಲಿ ಸೋಯಾ ಸಾಸ್ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಸಾಸ್ ಕೂಡ 1 ಸ್ಪೂನನ್ನ ಹಾಕ್ಕೊಂಡಿದ್ದೀನಿ. ಇದೇನು ನೀರಿಲ್ಲ, ಆದರೂ ಕೂಡ ನಾನು ಮನೇಲಿದೆ ಅನ್ನೋ ರೀಸನಿಂದ ಹಾಕಿದ್ದೀನಿ. ಹಾಕದೇ ಹೋದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಸ್ಗಳ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ, ಹಾಕಿಲ್ಲ ಅಂದ್ರೂ ಕೂಡ ಚೆನ್ನಾಗಿರುತ್ತೆ, ಅದೂ ಒಂಥರ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಈ ರೀತಿಯಾಗಿದೆ. ನೋಡಿ, ಎಲ್ಲೂ ಕೂಡ ತಳ ಅಂತೂ ಸೀದಿಲ್ಲ. ಇದಕ್ಕೆ ನಾನು ರೈಸ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಇಬ್ಬರಿಗಾಗೋಷ್ಟು ರೈಸನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಇಬ್ಬರಿಗಾಗೋಷ್ಟೇ ಆಗಿರೋದು ಗೊಜ್ಜು ಕೂಡ. ಇದನ್ನು ಚೆನ್ನಾಗಿ ಎಲ್ಲೂ ಕೂಡ ಉಂಡೆಗಳಿಂದ ಹಾಗೆ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಾಗಿದೆ. ಇದನ್ನು ಇನ್ನೊಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇವತ್ತಿನ ವಿಡಿಯೋದಲ್ಲಿ ಎಗ್ ರೈಸ್ ಹೇಗೆ ಬಂದಿತ್ತು ಅಂತ ನೀವೇನಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಹೇಗಿತ್ತು ಅಂತ ಟೇಸ್ಟ್. ಖಂಡಿತ ಚೆನ್ನಾಗಿದೆ ಅಂತಲೇ ಹೇಳ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.